ಅಲ್ಲ, ಒಂದ್ ಕಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇರೆ ಬೇರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು FSL ವರದಿ ಬೇಕು ಅಂತ ಹೇಳಿ ಹೈದರಾಬಾದ್ ಈ ತರ ಎಲ್ಲ ಕಳಿಸ್ತಾರೆ. ಆದ್ರೆ ಈ ಜೈಲು ಅಧಿಕಾರಿಗಳು ಈ ತರ ಮಾಡಲ್ಲ. ಜೈಲು ಅಧಿಕಾರಿಗಳಲ್ಲಿ ವ್ಯಾಪ್ತಿಯಲ್ಲಿ ತಪ್ಪಾಗಿದೆ ಅನ್ಸುತ್ತೆ. ಎಲ್ಲರನ್ನ ನಾವು ದೂಷಣೆ ಮಾಡೋಕ್ಕಾಗಲ್ಲ. ಯಾವ ವೇಳೆಯಲ್ಲಿ ಆಗಿದೆ, ಯಾರಿಂದ ಆಗಿದೆ, ಅವ್ರಿಗೇನು ಒತ್ತಡ ಆಗಿದೆಯೋ ನಮಗೆ ಗೊತ್ತಿಲ್ಲ. ಅದರಿಂದ ನಾನು ಕೇಳ್ತಾ ಇರೋದು, ಪದೇ ಪದೇ ಹೇಳ್ತಾ ಇರೋದು ಅಷ್ಟೇ, ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳಿಂದನೇ ಇದು ತನಿಖೆ ಆಗಬೇಕು ಅಂತ. ಆದಾಗ ಮಾತ್ರ ಅದು ಸತ್ಯ ಪ್ರಾಮಾಣಿಕತೆ ಇದು ಹೊರಗೆ ಬರ್ತೈತೆ ವಿನಃ ಇಲ್ಲಾಂದರೆ ಹಂಗೆ ಮುಚ್ಚಿ ಹೋಗೋ ಅವಕಾಶ ಇರುತ್ತೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವಕಾಶ ಕೊಡಲ್ಲ ಅಂತ ನನ್ನ ನಂಬಿಕೆ ಇದೆ. ಜನಸಾಮಾನ್ಯರಿಗೆ ಒಂದು ರೀತಿ, ದುಡ್ಡಿದ್ದಂತ ನಟರಿಗೆ ಒಂದು ರೀತಿ ಅನ್ನುವಂಥದ್ದು ಈ ಕಂಡು ಬರ್ತಾ ಇದೆ. ಅದು ಕಂಡು ಬರ್ತಾ ಇದೆ. ಅದು ಆಗಬಾರ್ದು. ಕೈದಿ ಆದಮೇಲೆ ಅವನು ಸಾಮಾನ್ಯನೇ, ಕೈದಿನೇ ಅವನು. ಸರ್, ಈಗ ಮುಖ್ಯ ನ್ಯಾಯಮೂರ್ತಿಗಳಿಂದ ಮತ್ತೆ ಅಥವಾ CBIಗೆ ಕೊಡಬೇಕು ಅಂತ ನಿಮ್ಮ ಒತ್ತಾಯ ಇದೆ. ಆದರೆ ಇಲ್ಲಿ ತನಿಖೆ ಸರಿಯಾಗಿ ಆಗ್ತಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಇಲ್ಲ, ತನಿಖೆ ಸರಿಯಾಗಿ ನಡೀತಾ ಇದೆ. ಅಲ್ಲಿ ಜೈಲಿನಲ್ಲಿ ಮಾತ್ರ ಇರತಕ್ಕಂಥ ಇದರಲ್ಲಿ ಲೋಪ ಆಗಿದೆ. ಅದರಿಂದ ಅದಕ್ಕೆ ನಾನು ಹೇಳೋದು ಹೈಕೋರ್ಟ್ ನ್ಯಾಯಮೂರ್ತಿ ತನಿಖೆ ಆಗಬೇಕು ಅಂತ. ಈಗ ದರ್ಶನ್ ಅವರೇನು ಈ ಫೋಟೋ ನೋಡಿದ್ರೆ ಇಡೀ ಅವ್ರಿಗೆ ಪ್ರಕರಣದಲ್ಲಿ ಒಂದು ಕಿಂಚಿತ್ತು ಕೂಡ ಅವ್ರಿಗೆ ಮರುಕ ಇಲ್ಲ. ನಾನು ಇಂಥದ್ದೊಂದು ಪ್ರಕರಣದಲ್ಲಿ ಒಳಗಡೆ ಬಂದಿದ್ದೀನಿ, ಒಂದು ಜೀವ. ಅದೇ ನಮಗೂ ಕೂಡ ಭಯ ಆಗ್ತಾ ಇದೆ. ಯಾಕಂದ್ರೆ ಒಳಗಿದ್ದಾಗ ಇಷ್ಟು ಖುಷಿಯಾಗಿದ್ದಾರಂದರೆ ಹೊರಗಡೆ ಬಂದ ಮೇಲೆ, ಬೇಲ್ ಮೇಲೆ ಬಂದ ಮೇಲೆ ಏನೇನು ನಡೀತಿತ್ತು ದೇವರೇ ಬಲ್ಲ. ಅದರಿಂದ ನಮಗೆ ಒಂದು ಸ್ವಲ್ಪ ಆತಂಕ, ಅಳಕು ಇದೆ. ಅದಕ್ಕೆ ಅದು ಸರ್ಕಾರ ಅವಕಾಶ ಕೊಡಲ್ಲ ಅಂತ ನಮಗೆ ನಂಬಿಕೆನೂ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಎಲ್ಲ ಇಡೀ ಪ್ರಕರಣದಲ್ಲಿ ನೀವು ದರ್ಶನ್ ಅವ್ರನ್ನ ನೋಡೋದಾದ್ರೆ, ಈ ಹಿಂದೆ ಇದ್ದಂತ ದರ್ಶನ್ನ ಸಿನಿಮಾಗಳನ್ನ ನೋಡಿ ಪ್ರೇರೇಪಿತರಾಗಿ ಒಂದು ಒಳ್ಳೆ ಭಾವನೆಗೆ ಬರುವಂತ ಯುವಕರು ಸಮುದಾಯ ಈ ಪ್ರಕರಣವನ್ನ ನೋಡಿದ್ರೆ ಯಾವ ರೀತಿ ಬೇರೆ ತರದ ಒಂದು ದಾರಿನ ಹಿಡಿಬಹುದು? ಇಲ್ಲ, ಎಲ್ಲೋ ಲೋಪ ಆಗಿದೆ. ಎಲ್ಲರನ್ನೂ ಇದೇ ಒಟ್ಟಿಗೆ ನಾವು ಮಾಡೋಕ್ಕಾಗೋದಿಲ್ಲ. ಅವರು ವೈಯಕ್ತಿಕವಾಗಿ ಅವರು ದರ್ಶನ್ ಅವರ ಮತ್ತು ಅವ್ರ ಗ್ಯಾಂಗಿಂದ ಆಗಿರ್ತಕ್ಕಂಥ ಪ್ರಕರಣ ಅವ್ರಿಗೆ ಮಾತ್ರ ಸೀಮಿತ ಮಾಡಬೇಕು. ನಾವು ಇಡೀ ಸಮುದಾಯಕ್ಕೇ ಇದರಲ್ಲಿ ಚಿತ್ರರಂಗಕ್ಕೇ ಅದನ್ನು ಅನ್ವಯ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾನು ಹೇಳೋದಷ್ಟೇ, ಇದು ತನಿಖೆಯಿಂದ ಇದು ಮಾಡಲಿ, ಸೂಕ್ತವಾಗಿ ತನಿಖೆ ಮಾಡಲಿ. ಅವ್ರಿಗೂ ಏನು ಯಾವ ರೀತಿ ಮುಂದೆ ಜೈಲು ಇದು ಮಾಡುತ್ತೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನಾವು ನ್ಯಾಯಮೂರ್ತಿಗಳಿಗೆ ಕೊಡಲಿ ಅಂತ ನಾನು ನ್ಯಾಯಾಂಗನೂ ನಾನು ಬೇಡ್ಕೊಂತಿದ್ದೀನಿ. ಸರ್, ಮತ್ತೇನಾದ್ರೂ ನೀವು CM ಅವ್ರನ್ನ ಅಥವಾ ಮಿನಿಸ್ಟರ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆಯಾ ಸರ್? ಇದು ಸಂಬಂಧ ನಾವು ಯಾರನ್ನೂ ಇನ್ನೂ ಅದನ್ಯಾವುದು ಈಗ ಒಂದು ಕಡೆ ನೀವು ಈಗ ಪ್ರಕರಣ ನಡೆದಾಗಿಂದ ನಾವೇನು ಇದು ಮಾಡಿಲ್ಲ. ಇದಕ್ಕೆ ಇನ್ನು ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಹಿತೈಷಿಗಳಿದ್ದಾರೆ, ನಮ್ಮ ವಿವೇಕಾನಂದರು ಇದ್ದಾರೆ, ಹತ್ರ ಅವರು ಸಲಹೆ ಸೂಚನೆ ತಗೊಂಡು ಹಂಗೇನ ಮಾಡ್ಬೇಕಾದ್ರೆ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.